ಟಮ್ ಹಾಗೂ ಬಸ್ ನಡುವೆ ಅಪಘಾತ ಸಂಭವಿಸಿದೆ. ಇಬ್ಬರ ಸಾವಾಗಿದೆ. ಈ ಘಟನೆಯಲ್ಲಿ ಇಬ್ಬರ ಸ್ಥಿತಿ ಬಹಳ ಗಂಭೀರವಾಗಿದೆ. 13 ಜನರಿಗೆ ಗಾಯ ಆಗಿದೆ. ರಾಯಚೂರಿನ ದೇವದುರ್ಗ ತಾಲೂಕಿನ ಕರಿಗುಟ್ಟದಲ್ಲಿ ನಡೆದಿರುವಂತಹ ಘಟನೆ ಇದು. ಟಮ್ ವಾಹನಕ್ಕೆ ಹಿಂದಿನಿಂದ ಡಿಕ್ಕಿ ಹೊಡೆದ ಸಾರಿಗೆ ಬಸ್. ಈ ಸಂದರ್ಭದಲ್ಲಿ ನಡೆದಿರುವಂತಹ ದುರ್ಘಟನೆ. ಸ್ಥಳದಲ್ಲೇ ಮಲ್ಲಯ್ಯ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಮೋನಮ್ಮ ಕೂಡ ಸಾವನ್ನಪ್ಪಿದ್ದಾರೆ. ಗಾಯಾಳುಗಳಿಗೆ ದೇವದುರ್ಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ದೇವದುರ್ಗ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಟಮ್ ಹಾಗೂ ಬಸ್ ನಡುವೆ ನಡೆದಿರುವಂತಹ ಅಪಘಾತ ಇದು. ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಮತ್ತಿಬ್ಬರ ಸ್ಥಿತಿ ಗಂಭೀರವಾಗಿದೆ. 13 ಜನರಿಗೆ ಗಾಯಗಳು ಆಗಿದೆ. ರಾಯಚೂರಿನ ದೇವದುರ್ಗ ತಾಲೂಕಿನ ಕರಿಗುಟ್ಟದಲ್ಲಿ ನಡೆದಿರುವಂತಹ ಘಟನೆ ಇದು. ಟಮ್ ವಾಹನಕ್ಕೆ ಹಿಂದಿನಿಂದ ಬಂದು ಸಾರಿಗೆ ಬಸ್ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭದಲ್ಲಿ 2 ಪ್ರಾಣಗಳೇ ಹೋಗಿದೆ. ಇಲ್ಲಿ ಸ್ಥಳದಲ್ಲೇ ಮಲ್ಲಯ್ಯ ಸಾವನ್ನಪ್ಪಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಹ ಸಂದರ್ಭದಲ್ಲಿ ಮೋನಮ್ಮ ಸಾವನ್ನಪ್ಪಿದ್ದಾರೆ. ಇನ್ನು ಈ ಗಾಯಾಳುಗಳಿಗೆ ದೇವದುರ್ಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ದೇವದುರ್ಗ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಒಂದು ಕಡೆ ಈ ಟಮ್ ವಾಹನ, ಮತ್ತೊಂದು ಕಡೆ ಈ ಬಸ್. ಇಬ್ಬರ ನಡುವೆ ನಡೆದಿರುವಂತಹ ಡಿಕ್ಕಿ ಇದು. ಈ ಸಂದರ್ಭದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. 13 ಜನರಿಗೆ, ಬಹುಶಃ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ, ಅಲ್ಲಿದ್ದಂತಹ ಪ್ರಯಾಣಿಕರಿಗೆ ಟೋಟಲ್ 13 ಜನರಿಗೆ ಗಾಯಗಳು ಆಗಿದೆ. ಬೋರ್ಡ್ ಎಲ್ಲ ಇಂಡಿಕೇಟರ್ ಇಲ್ಲ ಕೈಕೂರ ಗಂಗ ಮಂದಿ ಜನ ಅದರಂಗ ಬೋರ್ಡ್ ಎಲ್ಲ ಇಂಡಿಕೇಟರ್ ಇಲ್ಲ ಕೈಕೂರ ಗಂಗ ಮಂದಿ ಜನ ಅದರಂಗ ಬೋರ್ಡ್ ಎಲ್ಲ ಇಂಡಿಕೇಟರ್ ಇಲ್ಲ ಕೈಕೂರ ಗಂಗ ಮಂದಿ ಜನ ಅದರಂಗ ಬೋರ್ಡ್ ಎಲ್ಲ ಇಂಡಿಕೇಟರ್ ಇಲ್ಲ ಕೈಕೂರ ಗಂಗ ಮಂದಿ ಜನ ಅದರಂಗ ಬೋರ್ಡ್ ಎಲ್ಲ ಇಂಡಿಕೇಟರ್ ಇಲ್ಲ ಕೈಕೂರ ಗಂಗ ಮಂದಿ ಜನ ಅದರಂಗ ಬೋರ್ಡ್ ಎಲ್ಲ ಇಂಡಿಕೇಟರ್ ಇಲ್ಲ ಕೈಕೂರ ಗಂಗ ಮಂದಿ ಜನ ಅದರಂಗ ಟಮ್ ವಾಹನ ಹಾಗೂ ಬಸ್ ನಡುವೆ ನಡೆದಿರುವಂತಹ ಅಪಘಾತ ಇದು. ಈ ಒಂದು ಅಪಘಾತದಲ್ಲಿ ಈಗಾಗಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಸುಮಾರು 13 ಜನರಿಗೆ ಗಾಯಗಳಾಗಿದೆ. ಇಬ್ಬರ ಸ್ಥಿತಿ ಇನ್ನೂ ಗಂಭೀರವಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಹಿಂಬದಿಯಿಂದ ಈ ಒಂದು ಬಸ್ ಬಂದು ಡಿಕ್ಕಿ ಹೊಡೆದಿದೆ. ಈ ಸಂದರ್ಭದಲ್ಲಿ ಯಾರೆಲ್ಲ ಪ್ರಯಾಣಿಕರು ಇದ್ರು ಆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ.